ನಮಸ್ಕಾರ. HFP ಪಿನ್ಕೋಡ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಇವತ್ತು ನಾವು ನಿಮ್ಮ ವಿಶೇಷತೆಯಾಗಿ ಮಟನ್ ಪರೋಟ ಮತ್ತು ಚಿಕನ್ ಪರೋಟ ಬಗ್ಗೆ ತಿಳಿಸ್ಬೇಕಂತ ಇದ್ದೀವಿ. ಇದು ಸಾಮಾನ್ಯ ಇದು ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಮಟನ್ ಪರೋಟ ಮತ್ತು ಚಿಕನ್ ಪರೋಟ ಮಾಡೋ ವಿಧಾನ ನಾವು ನಮ್ಮ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀವಿ ನೋಡಿ. ಚಪಾತಿ ಈ ಥರ ತೆಳುವಾಗಿ ರೆಡಿ ಮಾಡ್ಕೊಂಡು ಗ್ರೇವಿ ತೆಳುವಾಗಿರಬೇಕು, ಮಟನ್ದಾಗಲಿ ಚಿಕನ್ದಾಗಲಿ ನೋಡಿ. ಇದು ಗ್ರೇವಿ ಹಾಕಿ ನೀಟಾಗಿ ಫೋಲ್ಡ್ ಮಾಡಿ, ಬಟ್ ಹುಷಾರು, ಕೈ ಗ್ಲೌಸ್ ಯೂಸ್ ಮಾಡಿ, ಇಲ್ಲಾಂದರೆ ತುಂಬ ಹುಷಾರಾಗಿ ಮಾಡಬೇಕು, ಯಾಕೆಂದರೆ ಎಣ್ಣೆ ಬಿಸಿಗಿರುತ್ತೆ. ಆ ಕಾರಣದಿಂದ ನೋಡಿ ಈ ಥರ ಫ್ರೈ ಮಾಡ್ಬೋದು. ನೀವು ವೆಜಿಟೇರಿಯನ್ ಹಾಕಿದ್ರೆ ವೆಜ್ ಪರೋಟ ಆಗುತ್ತೆ, ಚಿಕನ್ ಹಾಕಿದ್ರೆ ಚಿಕನ್ ಪರೋಟ ಆಗುತ್ತೆ, ಮಟನ್ ಹಾಕಿದ್ರೆ ಮಟನ್ ಕರಿ ಪರೋಟ ಆಗುತ್ತೆ. ಆದರೆ ಕರಿ ಸ್ವಲ್ಪ ತೆಳಿ ಇರಬೇಕು. ಈ ಥರ ಮಾಡಿ ನೀಟಾಗಿ ರೋಸ್ಟ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು. ಆದರೆ ಕೈ ತುಂಬ ಹುಷಾರಾಗಿ ನೋಡ್ಕೊಬೇಕು ಲೇಡೀಸು, ಯಾಕೆಂದರೆ ಎಣ್ಣೆ ಸುಡ್ತಾ ಇರುತ್ತೆ. ಆದಷ್ಟು ನೀವು ಒಂದು ಪ್ಲೇಟಲ್ಲೋ ಯಾವುದ್ರಲ್ಲೂ ಇಟ್ಕೊಂಡು ರೆಡಿ ಆದಮೇಲೆ ಅದ್ರ ಕೆಳಗಡೆ ಇಟ್ಟರೆ ಎಣ್ಣೆ ಮೇಲೆ ನಿಮ್ಮ ಕೈನೂ ಸೇಫು, ನೀವು ಸೇಫ್ ಆಗಿರ್ತೀರ ನೋಡಿ. ಸಿಂಪಲ್ಲಾಗಿ ಎಷ್ಟು ಬೇಕಷ್ಟು ನೀವು ಕರಿ ಅದರಲ್ಲಿ ಹಾಕ್ಬೋದು. ಆದರೆ ಚಪಾತಿ ಮೊದಲೇ ಮಾಡ್ಕೊಂಡು ತೆಳುವಾಗಿ ಫ್ರೈ ಮಾಡಿ ಇಟ್ಕೊಂಡಿರಿ ಲೈಟಾಗಿ, ಅಂದರೆ ಒಂದು 50% ಫ್ರೈ ಆಗಿರಬೇಕು. ಆಮೇಲೆ ಅದ್ರ ಜೊತೆ ಕರಿ ಹಾಕಿದ್ರೆ ಕರಿ ಆವಾಗ ನಿಮಗೆ ನೀಟಾಗತ್ತೆ. ಎಣ್ಣೆಯಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ರೋಸ್ಟ್ ಮಾಡ್ಬೋದು. ಕೆಲವು ಜನ ತುಂಬ ರೋಸ್ಟ್ ಕೇಳ್ತಾರೆ, ನಿಮ್ಮ ಮನೆಗಳಲ್ಲಿ ಮೀಡಿಯಮ್ ಕೇಳ್ತಾರೆ. ಆದರೆ ಬಿಸಿ ಬಿಸಿ ತಿನ್ನಿ, ತುಂಬ ಟೇಸ್ಟ್ಫುಲ್ಲಾಗಿದೆ. ಇದು ಚಿಕನ್ ಪರೋಟ ಆ್ಯಂಡ್ ಮಟನ್ ಪರೋಟ ಇವಾಗ ನೀವು ಟ್ರೈ ಮಾಡಿದ್ರೆ ವೆಜ್ ಪರೋಟನೂ ಆಗುತ್ತೆ. ಆದರೆ ಡೆಲಿಷಿಯಸ್ ಆಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನದಲ್ಲಿ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಮಾಡುವ ವಿಧಾನಗಳು ನಮ್ಮ ಯೂಟ್ಯೂಬ್ ಚಾನಲ್ ತೋರಿಸ್ತಾ ಇರ್ತೀವಿ. ಧನ್ಯವಾದಗಳು.